ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಪಿತಾ ಲೋಕೇಶ್. ನಾನು ನಿಮ್ಮ ಆಯುರ್ವೇದ ವೈದ್ಯೆ. ನಾವು ದಿನನಿತ್ಯ ತಿನ್ನೋ ಆಹಾರ ನಮಗೆ ಔಷಧಿಯಾಗಬಹುದು. ಆದರೆ ಅದೇ ಆಹಾರವನ್ನು ತಪ್ಪಾದ ರೀತಿಯಲ್ಲಿ, ತಪ್ಪಾದ ವಿಧಾನದಲ್ಲಿ ತಯಾರಿಸಿ ಸೇವಿಸೋದ್ರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಅದೇ ವಿಷವಾಗಿ ಇನ್ನೂ ಹೆಚ್ಚು ಅನಾರೋಗ್ಯಕ್ಕೆ ಕಾರಣ ಆಗಬಹುದು. ನಾನಿವತ್ತು ಚರ್ಚಿಸ್ತಿರೋ ವಿಚಾರ ವಿರುದ್ಧ ಆಹಾರ. ವಿರುದ್ಧ ಆಹಾರ ಹೆಸರೇ ಹೇಳೋ ಹಾಗೆ, ಯಾವುದು ನಮ್ಮ ದೇಹಕ್ಕೆ ಸೂಟ್ ಆಗೋದಿಲ್ವೋ, ಯಾವುದು ನಮ್ಮ ಜರಣ ಶಕ್ತಿಯನ್ನು ಕಡಿಮೆ ಮಾಡುತ್ತೋ, ಯಾವುದು ನಮ್ಮ ದೇಹದ ದೋಷಗಳಲ್ಲಿ ಇಂಬ್ಯಾಲೆನ್ಸನ್ನು ಉಂಟು ಮಾಡುತ್ತೋ ಅಂಥ ಆಹಾರ ಅಭ್ಯಾಸಗಳನ್ನು, ಆಹಾರ ಸಂಯೋಜನೆಗಳನ್ನು ನಾವು ವಿರುದ್ಧ ಆಹಾರ ಅಂತ ಕರಿತೀವಿ. ಆಯುರ್ವೇದದ ಪ್ರಕಾರ 18 ರೀತಿಯಾದಂತಹ ವಿರುದ್ಧ ಆಹಾರಗಳು ಮತ್ತು ಅದಕ್ಕೆ ಸೂಕ್ತ ಉದಾಹರಣೆಗಳನ್ನು ನೀಡಲಾಗಿದೆ. ನಾವು ದಿನನಿತ್ಯ ಮಾಡ್ತಿರುವಂತಹ ಅತ್ಯಂತ ಕಾಮನ್ ಆದ ಕೆಲವೊಂದು ವಿರುದ್ಧ ಆಹಾರ, 5 ವಿರುದ್ಧ ಆಹಾರಗಳ ಕುರಿತಾಗಿ ನಾನು ಈ ವಿಡಿಯೋದಲ್ಲಿ ಮಾತನಾಡ್ತೀನಿ. ಮೊದಲನೇದಾಗಿ ಹಾಲು ಮತ್ತು ಹಣ್ಣು ಅಥವಾ ಹುಳಿ ಪದಾರ್ಥ ಅಥವಾ ಮೀನಿನ ಸೇವನೆ ಒಟ್ಟಿಗೆ. ಹಾಲು ತುಂಬ ಪೌಷ್ಟಿಕಾಂಶ, ಹಾಗೆ ಹಣ್ಣುಗಳು, ಹುಳಿ ಪದಾರ್ಥಗಳು ನಮ್ಮ ಇಮ್ಯುನಿಟಿಗೆ, ಮೀನು ಅದು ಕೂಡ ತುಂಬ ಒಳ್ಳೆಯದು. ಆದರೆ ಇವೆರಡು ಪದಾರ್ಥಗಳನ್ನು ಒಟ್ಟಿಗೆ ಸೇವನೆ ಮಾಡೋದ್ರಿಂದ ತುಂಬ ಸಮಸ್ಯೆಗಳು ಕಾಣಿಸುತ್ತೆ. ಅದು ಚರ್ಮ ರೋಗ, ಮಲಬದ್ಧತೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಯಾವುದಾದ್ರೂ ರೋಗಗಳು ದೀರ್ಘಕಾಲದಲ್ಲಿ ಈ ರೀತಿ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ಮಿಲ್ಕ್ ಶೇಕ್ ಅಂತ ಏನಿದೆ, ಹಾಲಿನ ಜೊತೆ ಯಾವುದಾದ್ರೂ ಹಣ್ಣು, ಸಪೋಟ ಆಗಿರಬಹುದು, ಆ್ಯಪಲ್ ಅಥವಾ ಬಾಳೆಹಣ್ಣು ಆಗಿರಬಹುದು, ಇದು ತುಂಬ ಪೌಷ್ಟಿಕ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ನಲ್ಲಿ ನಾವು ಅದನ್ನು ತಗೊಳ್ಳೋದನ್ನ ಅಭ್ಯಾಸ ಮಾಡ್ಕೋತೀವಿ. ಬಟ್ ಅದು ನಮ್ಮ ದೇಹಕ್ಕೆ ವಿರುದ್ಧ. ಎರಡನೆಯದ್ದು ಜೇನುತುಪ್ಪ ಸೇವನೆ ಮಾಡೋ ವಿಧಿ. ಜೇನುತುಪ್ಪವನ್ನು ನಾವು ಯಾವತ್ತೂ ನೇರವಾಗಿ ಬಿಸಿ ಮಾಡಬಾರ್ದು. ಹಾಗೆ ಬಿಸಿ ಬಿಸಿ ದ್ರವ್ಯಗಳೊಂದಿಗೆ ಜೇನುತುಪ್ಪವನ್ನು ಸೇರಿಸೋದ್ರಿಂದ ಅದು ಕೂಡ ವಿಷವಾಗಿ ಮಾರ್ಪಡುತ್ತೆ. ನಾವು ವೆಯ್ಟ್ ಲಾಸಿಗೆ ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ನೀರಿಗೆ ಜೇನುತುಪ್ಪವನ್ನು ಹಾಕ್ಕೊಂಡು ಕುಡಿಯುವಂತಹ ಅಭ್ಯಾಸವನ್ನು ಮಾಡ್ಕೊಂಡಿರ್ತಾರೆ. ಅದು ಖಂಡಿತ ನಮ್ಮ ಆರೋಗ್ಯಕ್ಕೆ ವಿರುದ್ಧ. ಆದಷ್ಟು ಜೇನುತುಪ್ಪವನ್ನು ಉಗುರು ಬೆಚ್ಚಗಿನ ನೀರು ಅಥವಾ ನಾರ್ಮಲ್ ಟೆಂಪರೇಚರ್ ವಾಟರ್ನಲ್ಲಿ ಹಾಕ್ಕೊಂಡು ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಮೂರನೇದು ಅತಿಯಾಗಿ ಬೇಯಿಸಿದ, ಸುಟ್ಟ ಅಥವಾ ಅರ್ಧ ಬೇಯಿಸಿದ ಆಹಾರ. ಆಹಾರ ಜೊತೆಗೆ ಆಹಾರ ತಯಾರಿಸುವ ವಿಧಾನ ಕೂಡ ತುಂಬಾ ಮುಖ್ಯ. ಅತಿಯಾಗಿ ಬೇಯಿಸಿದ ಆಹಾರದಲ್ಲಿ ಪೌಷ್ಟಿಕಾಂಶ ಇರೋದಿಲ್ಲ, ಹಾಗೆ ಕಡಿಮೆ ಬೇಯಿಸಿದ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ, ಮತ್ತು ಸುಟ್ಟ ಆಹಾರ ಹೊಟ್ಟೆ ಉರಿ ಅಥವಾ ವಾಮಿಟಿಂಗ್ ಈ ರೀತಿ ಸಮಸ್ಯೆಗಳನ್ನು ಮಾಡುತ್ತೆ. ಸರಿಯಾಗಿ ಬೇಯಿಸಿದ, ಮನೆಯಲ್ಲೇ ತಯಾರಿಸಿದ ತಾಜಾ ಆಹಾರವನ್ನು ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಮತ್ತು ನಾಲ್ಕನೆಯದ್ದು, ಯಾವುದಾದ್ರೂ ಊಟದ ನಂತರ ನಾವು ಹಣ್ಣುಗಳನ್ನು ಅಥವಾ ಯಾವುದಾದ್ರೂ ಸಿಹಿ ತಿನಿಸನ್ನು ತಿನ್ನೋದು. ನಾವು ಎಷ್ಟೋ ಕಡೆ ಮದುವೆಗಳಲ್ಲಿ ಅಥವಾ ಊಟಕ್ಕೆ ಹೋದಾಗ ಎಲ್ಲ ಊಟ ಆದಮೇಲೆ ಹಣ್ಣುಗಳನ್ನು ಅಥವಾ ಐಸ್ ಕ್ರೀಮ್ ತಿನ್ನುವಂತಹ ಒಂದು ಅಭ್ಯಾಸ ಇದೆ. ಇದರಿಂದ ನಾವು ತಗೊಂಡಿರೋ ಆಹಾರ ಅದು ಜೀರ್ಣ ಆಗೋದಲ್ಲದೆ, ನಾವು ಅದಾದಮೇಲೆ ತಿನ್ನೋ ಹಣ್ಣುಗಳು ಹಾಗೆ ಯಾವುದೇ ಪದಾರ್ಥ ತಿಂದರೂ ಕೂಡ ಅದು ಕೂಡ ಜೀರ್ಣ ಆಗೋದಿಲ್ಲ, ನಮ್ಮ ದೇಹಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶ ಸಿಗೋದಿಲ್ಲ. ಆದಷ್ಟು ಊಟದ ನಂತರ ಸಿಹಿ ಪದಾರ್ಥಗಳನ್ನು ತಿನ್ನೋದು, ಈ ರೀತಿಯ ಅಭ್ಯಾಸಗಳನ್ನು ನಾವು ನಿಲ್ಲಿಸೋದು ತುಂಬಾ ಮುಖ್ಯ. ಮತ್ತು ಕೊನೆಯದಾಗಿ ಸಮಯ. ನಾವು ಹಿಂದೆ ತಿಂದಿರೋ ಆಹಾರ ಜೀರ್ಣ ಆಗದೇ ಇದ್ರೂ ಸಹ ಈಗ ಸಮಯ ಆಯ್ತಲ್ಲ, ಟೈಮ್ ಆಯ್ತಲ್ಲ ಅನ್ನೋ ಒಂದು ಕಾರಣಕ್ಕೆ ಊಟ ಮಾಡ್ತೀವಿ. ಹಸಿವೆ ಇಲ್ಲದೆ ಇದ್ರೂ ಊಟ ಮಾಡುವಂತಹ ಪದ್ಧತಿ ಇದೆ. ಹಾಗೆ ತಡರಾತ್ರಿ ಊಟ ಮಾಡೋದು, ಲೇಟ್ ನೈಟ್ ಕ್ರೇವಿಂಗ್ಸ್ ಅಂತ ಮಧ್ಯರಾತ್ರಿ ಎದ್ದು ಊಟ ಮಾಡೋದು, ಈ ರೀತಿ ಊಟದ ಸಮಯದಲ್ಲಿ ವ್ಯತ್ಯಾಸ ಮಾಡೋದ್ರಿಂದ ಕೂಡ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ನಾವು ಕಾಣಬಹುದು. ಈ ವಿರುದ್ಧ ಆಹಾರ ಅನ್ನೋದು ತಕ್ಷಣಕ್ಕೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರೋದಿಲ್ಲ. ಇವತ್ತು ನಾವೇನೋ ತಿಂದ್ವಿ, ನಾಳೆನೇ ಏನೋ ಒಂದು ಸಮಸ್ಯೆ ಆಗುತ್ತೆ, ಆ ರೀತಿ ಅಲ್ಲ. ದೀರ್ಘಕಾಲಕ್ಕೆ ಇದನ್ನು ನಿರ್ಲಕ್ಷಿಸ್ತಾ ಹೋದಾಗ ಇದು ನಮ್ಮ ದೇಹದಲ್ಲಿ ಅನೇಕ ಸಮಸ್ಯೆಗಳು, ರೋಗಗಳು, ಮಾನಸಿಕವಾಗಿ ಕೂಡ ನಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆದಷ್ಟು ನಿಮ್ಮ ಆಹಾರವನ್ನು ಔಷಧಿಯ ರೂಪದಲ್ಲಿ ನಿರ್ಲಕ್ಷಿಸದೆ ನಿಗಾವಹಿಸಿ ಸೇವಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.